ಜಸ್ಟ್ ಮಿಸ್ಸಲ್ಲಿ ಬಂದೆ ನಾನು ಬ್ರೋ. ಆ್ಯಪಲ್ಲ ಇಲ್ಲ ಆಪುಲ್ಲ ಪೈನಾಪಲ್. ಏನು ಚಿತ್ರಾನ್ನ ಇದು? ಲೆಮನ್ ರೈಸ್. ಫುಲ್ಲು ಮಳೆ ಬಂತು. 2,000 ರೂಪಾಯಿಗೆ ರೂಮ್ ಸಿಕ್ಕಿದೆ. ಆದರೂ ನಮ್ಮ ಜನ ನಮ್ಮನ್ನು ಓಡಾಡಿಸ್ತಾ ಇದ್ದಾರೆ. ಲೋಕಲ್ ರೂಮ್ಸ್ ಆರ್ ನಾಟ್ ಗುಡ್. ನೋ ರೂಮ್ಸ್ ಹಿಯರ್ ಆಲ್ಸೋ. ಮಳೆ ಬೇಡ ಬೇಡ ಅಂತ ಹೇಳಿ ಸಾಯ್ತಾ ಇದ್ದೀನಿ. ಏನಾಯ್ತು, ಸಿಗ್ತಾ ರೂಮು? ಅಲ್ಲೇ ಸಿಕ್ಕಿಲ್ಲ. ಎಷ್ಟೊತ್ತು ಲೈಟ್ ಐತೆ ಇವಾಗ ಬಿಡುತ್ತಾ ಇದು? 20 ನಿಮಿಷ ಅಂದ್ರಪ್ಪ. 8:20 ಅಂದಿದ್ರು. ನಾನು ಬಂದಿರೋದು ಯಾವಾಗ? 8:21. ಟ್ರೈನ್ ಮಿಸ್ ಆಗೋದು ಒಂದು ಸ್ವಲ್ಪ ಮಿಸ್. ಇವರೇ ಮಾದೇಶ್ ಬ್ರೋ. ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಜಸ್ಟ್ ಮಿಸ್ಸಲ್ಲಿ ಬಂದೆ ನಾನು. ಅವ್ರು ಇವಾಗ ಬಂದಿದ್ದಾರೆ ಮುಂದೆಗಡೆ. ನಮ್ಮ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ. ಸರಿ ಬೇವು. ನಾನು ಇದೆ ಇಷ್ಟೊತ್ತು ಆಯ್ತಲ್ಲ, ಇನ್ನೂ ಬಂದೇ ಇಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ. ಬಂದರ್ ಡೈರೆಕ್ಟ್ರು ಹೋದ್ರ ಆಚೆ ಎಲ್ಲ ಹಂಗೆ ಎತ್ಕೊಂಡ್ಬಂದಿದ್ದಾರೆ. ಪ್ರೊಡಕ್ಷನ್ದು ಪೇಪರ್ಸ್ನೆಲ್ಲ ಅಲ್ಲೇ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ತೆಗಿಯೋ ಮಾಸ್ಕ್ನ. ಯಾವುದಿದು? ಆ್ಯಪಲ್ಲ ಇಲ್ಲ ಆಪುಲ್ಲ ಪೈನಾಪಲ್. ಇವರು ಡೈರೆಕ್ಟರ್ ಬದಲು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರೆ ಇನ್ನೂ ಸೂಪರ್ ಆಗಿರ್ತಾರೆ. ತಿನ್ನಲ್ಲ ಅಂತ ಮತ್ತೆ ಅಲ್ಲೇ ಕೊಡ್ತಾರೆ. ಕಡಕ್ ರೊಟ್ಟಿ ಮಾಡ್ತಾರಲ್ಲ ಅಲ್ಲ, ಇಲ್ಲಿ ಆಟ ಡೈರಿ ಸರ್. ನಾವು ತಿಂತಾ ಇದ್ದೀವಿ ಚಿತ್ರಾನ್ನ. ಏನು ಚಿತ್ರಾನ್ನ ಇದು? ಲೆಮನ್ ರೈಸ್. ಕಳ್ಳ ಬ್ಯಾಗ್ ಗುಡ್ ನೈಟ್. ಚೆನ್ನಾಗಿ ಗೊಟ್ಟ ಬಿಸ್ಕೆಟ್ ಸರಿಗೆ ನಿಜವಾಗೂ ಹೋಯ್ತು ಅಂದ್ಕೊಂಡಿದ್ದೆ. Our director decided to prank by secretly keeping his brother's phone and pretending it was lost. It was panic moment and a lot of laughter once the truth was revealed. It was a fun moment. We ended the night with a video call with the team, crashed soon after and woke up early as the next stop was Mantralaya. ಮಂತ್ರಾಲಯ ಫುಲ್ಲು ಮಳೆ ಬಂತು. ನೋಡಿ ಬಸ್ಸು ಎಲ್ಲಿ? It was raining when we reached the Mantralaya railway station. We waited there for a while and once it eased up, we hopped into an auto and headed straight to the town. ಇದೇ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಮಾದೇಶ್ವರ ನೀವೇ ಇದ್ದೀರಾ ಬರೀ ವ್ಲಾಗಲ್ಲಿ ಕೂರ್ತಿ. ಆಗಲ್ಲ ಬಾ, ನೀವಿಂದ ಕೊಡ್ಬೇಕು. ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ನಾವು ಆಟೋದಿಂದ ಕೂತಿದ್ದೇವೆ. ಕೈ ಎತ್ತಿದಂತೆ ಬಿಡೋಗ್ತೀವಿ. ಈ ಥರ ರೈಡಲ್ಲಿ
ಸುಖವಾಗಿ ಬಂದಿದೆ, ಕೆಟ್ಟ ಹೋಗೋದಂತ. Sitting at the back of the auto, riding through the quiet roads from the railway station to Mantralaya, it was simple, breezy and filled with that old school charm. It will be in my mind forever. One of those little moments that just stay with you. And we had fun. As soon as we reached Mantralaya, the first thing on our minds was coffee. I don't have coffee. A quick recharge before we set out to find a room to stay. The search began with that familiar mix of excitement and tiredness. ರೂಮ್ ಸಿಕ್ಕಿಲ್ಲ. ಫೈನಲಿ ನಾವು ಬಂದ್ವಿ ರೂಮ್ ಸೈಡ್. ಸೊ ಹುಬ್ಬಳ್ಳಿ ಧರ್ಮಸ್ಥಳ ಮಂತ್ರಾಲಯ. Our search for a place to stay didn't go as smoothly. Most hotels were either full or not what we were looking for. We called a few friends hoping they could help with some contacts or suggestions, but nothing really worked out. All we could do was laugh it off and keep the search going. After roaming around for a while, we finally ended up at one hotel and decided to inquire there. ₹2,000 ರೂಮ್ ಸಿಕ್ಕಿದೆ. ಆದರೂ ನಮ್ಮ ಜನ ನಮ್ಮನ್ನು ಓಡಾಡಿಸ್ತಾ ಇದ್ದಾರೆ ಖರ್ಚಿಗೆ ಅಂತ. ಸೊ ಮಠದಲ್ಲಿ ಬೇಸಿಕಲಿ ₹500 ₹600 ಅಷ್ಟೇ. ಆದರೆ ಇಲ್ಲಿ ಬಂದು 12 hours ಕಾನ್ಸೆಪ್ಟ್. 12 ಅವರ್ಗೆ 3,000 2,000 3,000 4,000 2,000ದಿಂದ ಆಗುತ್ತೆ. ಬ್ಯಾಂಗ್ಳೂರ್ ಇಸ್ ವೇ ಬೆಟರ್ ದ್ಯಾನ್ ದಿಸ್. ಇದು ಆರ್ಚು. ಸೊ ಬೇಸಿಕಲಿ ನೀವು 2 ದಿನ 3 ದಿನ ಮುಂಚೆನೇ ಬುಕ್ ಮಾಡಬೇಕು. 2 ದಿನ 3 ದಿನ ಮುಂಚೆನೇ ಬುಕ್ ಮಾಡಿದ್ರೆ ಯು ವಿಲ್ ಗೆಟ್ ರೂಮ್ಸ್ ಫಾರ್ ₹500 ₹900 ಬರುತ್ತೆ. ಇಟ್ಸ್ ಬೆಟರ್ ರೂಮ್ಸ್, ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಲೋಕಲ್ ರೂಮ್ಸ್ ಆರ್ ನಾಟ್ ಗುಡ್. ಸೊ ನೀವು ನೋಡ್ತಾರೆ ಆಟೋ, ನೀವು ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಬರಬೇಕಂದ್ರೆ ಪರ್ ಹೆಡ್ ₹50. ಎಷ್ಟು ಕೊಟ್ರಿ ನಾವು? ₹50 ಅಲ್ವಾ? ಹಾಂ, ಒಬ್ರಿಗೆ ₹50. ಒಬ್ರಿಗೆ ₹50. ಗೂಗಲ್ ಹೋಗಿ SRS ಮಠ ಅಂತಿರುತ್ತೆ, ಅಲ್ಲಿ ರೂಮ್ನ ಬುಕ್ ಮಾಡ್ಕೊಳ್ಳಿ. ಹಾಂ, ಗೂಗಲಲ್ಲಿ SRS ಮಠ ಅಂತ ಮಾಡಿದ್ರೆ ನಿಮಗೆ ಚೀಪರಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಅಡ್ಮಿನಿಸ್ಟ್ರೇಷನ್ ರೂಮ್ಸ್. ಈ ರೂಮ್ಸೇ ಬೆಟರ್ ಆಗಿದೆ ನೀವು ಆಚೆಗೆ ಹೋಗೋದಕ್ಕಿಂತ. ವೇ ಬೆಟರ್. ₹500 ಫಾರ್ 500. ಮೇಂಟೆನೆನ್ಸ್ ಇಸ್ ವೇ ಬೆಟರ್. ಆ್ಯಂಡ್ ಇವಾಗ ಜುಲೈಯಲ್ಲಿ ಹೆವಿ ಮಳೆ ಬರ್ತದೆ. ಸೊ ದ ಕಾನ್ಸೆಪ್ಟ್ ಏನು ಅಂದರೆ, ಮಳೆ ಬಂದಿಲ್ಲ ಅಂದರೆ ಎಷ್ಟೊಂದು ಜನ ಬರೋದು ಒಂದು 4 hours ಇಲ್ಲ 2 hours ಇರೋಕ್ಕೆ ಬರ್ತಾರೆ. ಸೊ ಆವಾಗ ದೇವಸ್ಥಾನ ಮುಂದೆನೇ ಇರ್ತಾರೆ. ಸೊ ಮಳೆ ಬರೋದ್ರಿಂದ ದೇವಸ್ಥಾನ ಮುಂದೆ ಮಲ್ಗೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ರೆಂಟ್ ರೇಟ್ಸು ಹೆವಿ ಜಾಸ್ತಿ ಆಗುತ್ತೆ. ನೋ ರೂಮ್. ಯಾವುದಿದು? SPG ಅಲ್ಲ ಇದು? ನೋ ರೂಮ್ಸ್ ಹಿಯರ್ ಆಲ್ಸೋ. ಸೊ ಇಲ್ಲೂ ರೂಮ್ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಒಂದು ಲಾಸ್ಟ್ ಟ್ರೈ ಕೊಟ್ವಿ, ಅದು ಸಿಕ್ಕಿಲ್ಲ. ಮಳೆ ಬೇಡ ಅಂತ ಹೇಳಿ ಸಾಯ್ತಾ ಇದ್ದೀನಿ, ಕೇಳ್ತಲ್ಲ. ನನ್ನ ಜೊತೆ ಬಂದರೆ ಎಲ್ಲ ಅನುಭವಿಸ್ಬೇಕಲ್ಲ. ಹೌ ಆರ್ ಯು ಫೀಲಿಂಗ್? ಏನಾಯ್ತು, ಸಿಗ್ತಾ ರೂಮು? ಅಲ್ಲೇ ಸಿಕ್ಕಿಲ್ಲ. ಫೈನಲಿ ರೂಮ್ ಸಿಕ್ತು. ಫುಲ್ಲು ವಾಟರ್ ಫಾಲ್ಸು. ಓಕೆ, ಇದೆಲ್ಲ ಬರುತ್ತೆ ಯೂಟ್ಯೂಬಲ್ಲಿ, ಫ್ರೀ ಶೋ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಂಗೆ ಸ್ಪೆಷಲ್ ಭಕ್ತರಿಗೆ ದರ್ಶನ ಎಲ್ಲ ಚೆನ್ನಾಗಿದೆ. ತಿನ್ಬೋದು, ಬನ್ನಿ ತಗೊಳ್ಳಿ. 12:20ಗೆ ನಮ್ಮ ಡೈರೆಕ್ಟರು ನಾಷ್ಟ ಕೊಡಿಸ್ತಾ ಇದ್ದಾರೆ. ಇದೆ ಊಟ. ಓಕೆ, ಹೆಂಗೆ